I'm here. ಇವತ್ತು ಸರ್ಕಾರದಿಂದ ಒಂದು ಸ್ಟ್ರಾಂಗ್ ಸಿಗ್ನಲ್ ಬಂದಿದೆ. ಲಕ್ಷಾಂತರ ಮಹಿಳೆಯರು ಕಾಯ್ತಿದ್ದ 24ನೇ ಕಂತಿನ ದುಡ್ಡು ಇದೀಗ ಅಸೆಂಬ್ಲಿ ಒಳಗೆ ಸಚಿವರು ಸಾರಿ ಕೂಡ ಕೇಳಿದ್ದಾರೆ. ಇದು ಏನು ಸೂಚನೆ? ದುಡ್ಡು ಬರ್ತಾ ಇದೆಯಾ? ಬಂದರೂ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ? ಈ ವಿಡಿಯೋ ಎಂಡ್ ತನಕ ನೋಡಿ. ನಿಮ್ಮ ಅಕೌಂಟ್ಗೆ ದುಡ್ಡು ಬರೋ ಚಾನ್ಸ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಂತ ಹಂತವಾಗಿ ಹಣ ಟ್ರಾನ್ಸ್ಫರ್ ಆಗ್ತಿದೆ. ಈಗಾಗಲೇ ಬಹುತೇಕ ಕಂತುಗಳು ಮಹಿಳೆಯರಿಗೆ ಸಿಕ್ಕಿದೆ. ಆದರೆ ಈ 24-25ನೇ ಕಂತು ಮಾತ್ರ ಲೇಟ್ ಆಗ್ತಾ ಇದೆ. ಇದೇ ಕಾರಣಕ್ಕೆ ಜನರಲ್ಲಿ ಕನ್ಫ್ಯೂಷನ್ ಮತ್ತು ಟೆನ್ಷನ್ ಕೂಡ ಇದೆ. ಹಾಗಿದ್ರೆ ಈ ಸರ್ಕಾರದ ಗ್ರೀನ್ ಸಿಗ್ನಲ್ ಏನು? ಇತ್ತೀಚೆಗೆ ಸರ್ಕಾರದಿಂದ ವಲಯದಿಂದ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಈ 24ನೇ ಕಂತಿನ ಹಣದ ಬಿಡುಗಡೆ ಅವಶ್ಯಕ. ಹಾಗೆ ಪ್ರಿಪರೇಷನ್ ನಿಯರ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಷಯದ ಬಗ್ಗೆ ಮಾತನಾಡಿ, ಪ್ರೋಸೆಸ್ ಎಲ್ಲ ಫೈನಲ್ ಸ್ಟೇಜಲ್ಲಿ ಇದೆ ಅಂತ ಹೇಳಿಕೆ ನೀಡಿದ್ದಾರೆ. ಅಂದರೆ ದುಡ್ಡು ಸ್ಟಾಪ್ ಆಗಿಲ್ಲ, ಕ್ಯಾನ್ಸಲ್ ಕೂಡ ಆಗಿಲ್ಲ, ಡಿಲೇ ಆಗಿದೆ ಅಷ್ಟೇ. ಹಾಗಿದ್ರೆ ಈ ಮಿನಿಸ್ಟರ್ ಸಾರಿ ಯಾಕೆ ಕೇಳಿದರು? ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಘಟನೆ ನಡೆದಿದೆ. ವಿಧಾನಸಭೆಯ ಈ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಈ ದುಡ್ಡಿನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರೀ ಚರ್ಚೆಗಳು ನಡೆದಿದೆ. ಈ ಸಮಯದಲ್ಲಿ ಸಚಿವೆಯವರು ಸದನದ ಒಳಗೆ ನಿಂತು ಜನರಿಗೆ ನೇರವಾಗಿ ಸಾರಿ ಕೂಡ ಕೇಳಿದ್ದಾರೆ. ಯಾಕಂದರೆ ಕೆಲವು ಮಹಿಳೆಯರಿಗೆ ಹಣ ಸಮಯಕ್ಕೆ ಬರದೆ ತೊಂದರೆಯಾಗಿದೆ ಅನ್ನೋದನ್ನು ಸರ್ಕಾರ ಒಪ್ಕೊಂಡಿದೆ. ಒಬ್ಬ ಸಚಿವರು ಅಸೆಂಬ್ಲಿ ಒಳಗೆ ಸಾರಿ ಕೇಳೋದು ಸಣ್ಣ ವಿಚಾರ ಅಲ್ಲ. ಯಾಕಂದರೆ ಸರ್ಕಾರ ಡಿಲೇ ಆಗಿರೋದನ್ನು ಒಪ್ಕೊಂಡಿದೆ. ಮಹಿಳೆಯರ ಸಮಸ್ಯೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಮುಂದಿನ ಕಂತು ಬಿಡುಗಡೆ ಮಾಡೋಕ್ಕೆ ಪ್ರೆಷರ್ ಕೂಡ ಇದೆ. ಹಾಗಾಗಿ ಇಗ್ನೋರ್ ಮಾಡೋ ಹಾಗಿಲ್ಲ, ಡೆಫಿನೆಟ್ ಆಗಿ ರಿಲೀಸ್ ಆಗುತ್ತೆ. ಹಾಗಿದ್ರೆ ಯಾಕೆ ಡಿಲೇ ಆಯಿತು? ಬಹಳ ಜನ ಕೇಳ್ತಾರೆ, ಮೊದಲು ಟೈಮ್ಗೆ ಬಂದಿದ್ದು ಈಗ ಯಾಕೆ ಲೇಟ್ ಆಗ್ತಾ ಇದೆ? ಇದಕ್ಕೆ ಮುಖ್ಯ ಕಾರಣ ಏನಂದರೆ ಆಧಾರ್ ಬ್ಯಾಂಕ್ ಲಿಂಕಿಂಗ್ ಇಶ್ಯೂ ಇದೆ ಇನ್ನಾದರೂ ಕೂಡ. ಹಾಗೆ ಡೂಪ್ಲಿಕೇಟ್ ಅಕೌಂಟ್ಸ್ ಕೂಡ ರಿಮೂವ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ಆ್ಯಕ್ಟಿವ್ ಬ್ಯಾಂಕ್ ಅಕೌಂಟ್ಸ್ ಹಾಗೆ ವೆರಿಫಿಕೇಷನ್ ಪ್ರೋಸೆಸ್ ಕೂಡ ಲೇಟ್ ಆಗ್ತಾ ಇದೆ. ಸರ್ಕಾರದ ಹಣ ರಿಲೀಸ್ ಮಾಡುವ ಮೊದಲು ಡೇಟಾ ಕ್ಲೀನ್ ಮಾಡಬೇಕು, ಹಾಗಾಗಿ ಡಿಲೇ ಆಗ್ತಾ ಇದೆ. ಹಾಗಿದ್ದರೆ ಈಗ ನೆಕ್ಸ್ಟ್ ಅಥವಾ ಹಳೆಯ ಕಂತು ಯಾರಿಗೆ ಸಿಗುತ್ತೆ? ಸ್ಕೀಮ್ಗೆ ಅಪ್ಲೈ ಮಾಡಿದ ಮಹಿಳೆಯರಿಗೆ, ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟ್ ಇದ್ದವ್ರಿಗೆ, ಹಾಗೆ ಹಳೆಯ ಇನ್ಸ್ಟಾಲ್ಮೆಂಟ್ಸ್ಗಳು ಬಂದಿರೋರಿಗೆ ಪಕ್ಕ ಬರುತ್ತೆ. ಆದರೆ ಆಧಾರ್ ಅನ್ಲಿಂಕ್ ಮಾಡಿಸಿದ್ರೆ ಅಥವಾ ಬ್ಯಾಂಕ್ ಅಕೌಂಟ್ ಇನ್ಆ್ಯಕ್ಟಿವ್ ಆದರೆ ದುಡ್ಡು ಹೋಲ್ಡ್ ಆಗುತ್ತೆ. ಸೊ ನಿಮ್ಮ ಅಕೌಂಟನ್ನು ರೆಡಿ ಇಟ್ಕೊಳ್ಳಿ. ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ, ಆಧಾರ್ ಲಿಂಕ್ ಏನಾದರೂ ಅನ್ಲಿಂಕ್ ಆಗಿದೆಯಾ, ಮೊಬೈಲ್ ನಂಬರ್ ಬ್ಯಾಂಕ್ಗೆ ಲಿಂಕ್ ಇದೆಯಾ, ಹಾಗೆ SMS ಅಲರ್ಟ್ ಇದೆಯಾ ಇಲ್ವಾ, ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಇದ್ದರೆ ದುಡ್ಡು ಬರೋ ಚಾನ್ಸ್ ಕೂಡ ಜಾಸ್ತಿ. ಇನ್ನು ಹಣ ಯಾವಾಗ ಬರಬಹುದು? ಅಫಿಷಿಯಲ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಆದರೆ ಕರೆಂಟ್ ಅಪ್ಡೇಟ್ ಪ್ರಕಾರ ಮುಂದಿನ ವಾರದ ಒಳಗೆ ಹಣ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸರ್ಕಾರ ಸಡನ್ನಾಗಿ ಒಂದೇ ದಿನ ಬಲ್ಕ್ ಟ್ರಾನ್ಸ್ಫರ್ ಕೂಡ ಮಾಡುತ್ತೆ. ಅಂದರೆ ಹೆಚ್ಚಿನ ಜನರಿಗೆ ಹಣವನ್ನು ಮುಟ್ಟಿಸುತ್ತೆ. ಇನ್ನು ಈ ಫೇಕ್ ನ್ಯೂಸ್ಗಳಿಂದ ಆದಷ್ಟು ದೂರ ಇರಿ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೇ ರಾತ್ರಿ ಬರುತ್ತೆ. ಇನ್ನು ಅರ್ಧ